ಜನಸಾಮಾನ್ಯರು ಜೀವನ ಸಾಗಿಸೋದೇ ಕಷ್ಟವಾಗ್ತಾ ಇದೆ. ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಾಲಿನ ದರ ಏರಿಕೆ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಸಿಟಿ ಮಂದಿಗೆ ಇದೀಗ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ಏನದು ಬನ್ನಿ ನೋಡೋಣ. ದುಬಾರಿ ಏನ್ ಕೇಳಿದರೂ ದುಬಾರಿ ಎನ್ನುವಂತಾಗಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಜನರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆ ಶಾಕ್ ತಟ್ಟುತ್ತಲೇ ಇದೆ. ಬಸ್ ಮೆಟ್ರೋ ಹಾಲಿನ ದರ ಏರಿಕೆ ಬಳಿಕ ಇದೀಗ ಮತ್ತೊಂದು ಬಿಸಿ ತಟ್ಟಲಿದೆ. ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆ ಬರೆ. ಹಾಲಿನ ಬಳಿಕ ಇಡ್ಲಿ ದೋಸೆ ಬೆಲೆ ಹೆಚ್ಚಳ. ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿದೆ. ಈಗಾಗಲೇ ಹಾಲಿನ ದರವು ಹೆಚ್ಚಳವಾಗಿದೆ. 1 ಲೀಟರ್ ಹಾಲಿನ ದರ 4 ರೂಪಾಯಿ ಹೆಚ್ಚಿಸಿ ಸಿದ್ದರಾಮಯ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಇದರ ಪರಿಣಾಮ ಇದೀಗ ಟೀ ಕಾಫಿ ನಂತರ ಇಡ್ಲಿ ದೋಸೆ ಹಾಗೂ ಸಿಹಿ ತಿಂಡಿಗಳ ದರವು ಏರಿಕೆಯಾಗಲಿದೆಯಂತೆ. ಹಾಲಿನ ದರ ಏರಿಕೆ ಆಗಕ್ಕೆ ನಮ್ಮ ಸರ್ಕಾರ ಅನುಮತಿ ನೀಡಿದೆ. ಇದರ ಬೆನ್ನ ಹಿನ್ನೆಲೆಯಲ್ಲಿ ನಮ್ಮ ಕಾಫಿ ಟೀ ದರ ಏರಿಕೆ ಆಗುತ್ತೆ. ನಮಗೆ ಈ ಏರಿಕೆ ಮಾಡೋಕ್ಕೆ ಹೋಟ್ಲವರಿಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕಂದ್ರೆ ನಮ್ಮ ಗ್ರಾಹಕರಿಗೆ ಹೊರೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದರೆ ನಮಗೆ ಆ ಬೆಲೆ ಏರಿಕೆ ಆದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಬೆಲೆ ಏರಿಕೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇನ್ನು ಮುಂದಿನ ವಾರದಿಂದಲೇ ಇಡ್ಲಿ ದೋಸೆ ಸೇರಿದಂತೆ ಸಿಹಿ ತಿಂಡಿಗಳನ್ನ ತಿನ್ನಬೇಕಂದ್ರೆ ಸ್ವಲ್ಪ ಹಣ ಜಾಸ್ತಿ ಇಟ್ಕೊಂಡು ಹೋಗಿ. ಯಾಕಂದ್ರೆ ಬೆಂಗಳೂರಿನ ಹೋಟೆಲ್ ಸಂಘ 1 ರಿಂದ 2 ರೂಪಾಯಿ ಹೆಚ್ಚಳ ಮಾಡಲು ಮುಂದಾಗಿದೆ. ಈಗಾಗಲೇ ಹಾಲಿನ ದರ ವಿಚಾರವಾಗಿ ಒಂದು ಸುತ್ತಿನ ಸಭೆ ಮಾಡಿದ್ದು ತುಪ್ಪವೂ ಕೂಡ ದುಬಾರಿಯಾಗಲಿದೆ. ಹೀಗಾಗಿ ಇಡ್ಲಿ ದೋಸೆ ಸೇರಿದಂತೆ ಹಲವಾರು ಪದಾರ್ಥಗಳಿಗೆ ತುಪ್ಪ ಬಳಸಲಾಗ್ತಿತ್ತು. ದರ ಏರಿಕೆ ಅನಿವಾರ್ಯ ಅಂತ ಬೆಂಗಳೂರು ಹೋಟೆಲ್ ಸಂಘ ತಿಳಿಸಿದೆ. ಇದರಿಂದ 1-2 ರೂಪಾಯಿ ಎಲ್ಲಾ ಪದಾರ್ಥಗಳು ಬೆಲೆ ಏರಿಕೆ ಆಗೋ ಸಂಭಾವನೆ ಇದೆ. ಅಲ್ಲ, ಇಡ್ಲಿ ದೋಸೆ ಇಮಿಡಿಯೇಟ್ ಮಾಡಕ್ ಹೋಗಲ್ಲ ಯಾರು. ಆದ್ರೆ ಸ್ವೀಟಿನ ದರ ಸ್ವಲ್ಪ ಏರಿಕೆ ಆಗ್ಬೋದು. ಯಾಕಂದ್ರೆ ಕೋವಾ ಮತ್ತೆ ತುಪ್ಪ ಎರಡೂ ಬೆಲೆ ಏರಿಕೆ ಆಗೋದ್ರಿಂದ ಸ್ವೀಟು ಮತ್ತೆ ಸ್ವೀಟಿಗೆ ಬೆಲೆ ಏರಿಕೆ ಆಗತ್ತೆ. ಸದ್ಯ ದಿನಕ್ಕೊಂದು ದರ ಹೆಚ್ಚಳದಿಂದ ಜನರ ಜೇಬಿಗೆ ಕತ್ತರಿ ಬೀಳ್ತಿದೆ. ಹೀಗಾದ್ರೆ ಜನ ಜೀವನ ನಡೆಸೋದು ಹೇಗಪ್ಪ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನಸಾಮಾನ್ಯರು ಜೀವನ ಸಾಗಿಸೋದೇ ಕಷ್ಟವಾಗ್ತಾ ಇದೆ. ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಾಲಿನ ದರ ಏರಿಕೆ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಸಿಟಿ ಮಂದಿಗೆ ಇದೀಗ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ಏನದು ಬನ್ನಿ ನೋಡೋಣ. ದುಬಾರಿ ಏನ್ ಕೇಳಿದರೂ ದುಬಾರಿ ಎನ್ನುವಂತಾಗಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಜನರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆ ಶಾಕ್ ತಟ್ಟುತ್ತಲೇ ಇದೆ. ಬಸ್ ಮೆಟ್ರೋ ಹಾಲಿನ ದರ ಏರಿಕೆ ಬಳಿಕ ಇದೀಗ ಮತ್ತೊಂದು ಬಿಸಿ ತಟ್ಟಲಿದೆ. ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆ ಬರೆ. ಹಾಲಿನ ಬಳಿಕ ಇಡ್ಲಿ ದೋಸೆ ಬೆಲೆ ಹೆಚ್ಚಳ. ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿದೆ. ಈಗಾಗಲೇ ಹಾಲಿನ ದರವು ಹೆಚ್ಚಳವಾಗಿದೆ. 1 ಲೀಟರ್ ಹಾಲಿನ ದರ 4 ರೂಪಾಯಿ ಹೆಚ್ಚಿಸಿ ಸಿದ್ದರಾಮಯ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಇದರ ಪರಿಣಾಮ ಇದೀಗ ಟೀ ಕಾಫಿ ನಂತರ ಇಡ್ಲಿ ದೋಸೆ ಹಾಗೂ ಸಿಹಿ ತಿಂಡಿಗಳ ದರವು ಏರಿಕೆಯಾಗಲಿದೆಯಂತೆ. ಹಾಲಿನ ದರ ಏರಿಕೆ ಆಗಕ್ಕೆ ನಮ್ಮ ಸರ್ಕಾರ ಅನುಮತಿ ನೀಡಿದೆ. ಇದರ ಬೆನ್ನ ಹಿನ್ನೆಲೆಯಲ್ಲಿ ನಮ್ಮ ಕಾಫಿ ಟೀ ದರ ಏರಿಕೆ ಆಗತ್ತೆ. ನಮಗೆ ಈ ಏರಿಕೆ ಮಾಡೋಕ್ಕೆ ಹೋಟ್ಲವರಿಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕಂದ್ರೆ ನಮ್ಮ ಗ್ರಾಹಕರಿಗೆ ಹೊರೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದರೆ ನಮಗೆ ಆ ಬೆಲೆ ಏರಿಕೆ ಆದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಬೆಲೆ ಏರಿಕೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇನ್ನು ಮುಂದಿನ ವಾರದಿಂದಲೇ ಇಡ್ಲಿ ದೋಸೆ ಸೇರಿದಂತೆ ಸಿಹಿ ತಿಂಡಿಗಳನ್ನ ತಿನ್ನಬೇಕಂದ್ರೆ ಸ್ವಲ್ಪ ಹಣ ಜಾಸ್ತಿ ಇಟ್ಕೊಂಡು ಹೋಗಿ. ಯಾಕಂದ್ರೆ ಬೆಂಗಳೂರಿನ ಹೋಟೆಲ್ ಸಂಘ 1 ರಿಂದ 2 ರೂಪಾಯಿ ಹೆಚ್ಚಳ ಮಾಡಲು ಮುಂದಾಗಿದೆ. ಈಗಾಗಲೇ ಹಾಲಿನ ದರ ವಿಚಾರವಾಗಿ ಒಂದು ಸುತ್ತಿನ ಸಭೆ ಮಾಡಿದ್ದು ತುಪ್ಪವೂ ಕೂಡ ದುಬಾರಿಯಾಗಲಿದೆ. ಹೀಗಾಗಿ ಇಡ್ಲಿ ದೋಸೆ ಸೇರಿದಂತೆ ಹಲವಾರು ಪದಾರ್ಥಗಳಿಗೆ ತುಪ್ಪ ಬಳಸಲಾಗ್ತಿತ್ತು. ದರ ಏರಿಕೆ ಅನಿವಾರ್ಯ ಅಂತ ಬೆಂಗಳೂರು ಹೋಟೆಲ್ ಸಂಘ ತಿಳಿಸಿದೆ. ಇದರಿಂದ 1-2 ರೂಪಾಯಿ ಎಲ್ಲಾ ಪದಾರ್ಥಗಳು ಬೆಲೆ ಏರಿಕೆ ಆಗೋ ಸಂಭಾವನೆ ಇದೆ. ಅಲ್ಲ, ಇಡ್ಲಿ ದೋಸೆ ಇಮಿಡಿಯೇಟ್ ಮಾಡಕ್ ಹೋಗಲ್ಲ ಯಾರು. ಆದ್ರೆ ಸ್ವೀಟಿನ ದರ ಸ್ವಲ್ಪ ಏರಿಕೆ ಆಗ್ಬೋದು. ಯಾಕಂದ್ರೆ ಕೋವಾ ಮತ್ತೆ ತುಪ್ಪ ಎರಡೂ ಬೆಲೆ ಏರಿಕೆ ಆಗೋದ್ರಿಂದ ಸ್ವೀಟು ಮತ್ತೆ ಸ್ವೀಟಿಗೆ ಬೆಲೆ ಏರಿಕೆ ಆಗತ್ತೆ. ಸದ್ಯ ದಿನಕ್ಕೊಂದು ದರ ಹೆಚ್ಚಳದಿಂದ ಜನರ ಜೇಬಿಗೆ ಕತ್ತರಿ ಬೀಳ್ತಿದೆ. ಹೀಗಾದ್ರೆ ಜನ ಜೀವನ ನಡೆಸೋದು ಹೇಗಪ್ಪ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ.
ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನಸಾಮಾನ್ಯರು ಜೀವನ ಸಾಗಿಸೋದೇ ಕಷ್ಟವಾಗ್ತಾ ಇದೆ. ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಾಲಿನ ದರ ಏರಿಕೆ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಸಿಟಿ ಮಂದಿಗೆ ಇದೀಗ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ಏನದು? ಬನ್ನಿ ನೋಡೋಣ. ದುಬಾರಿ ಏನ್ ಕೇಳಿದರೂ ದುಬಾರಿ ಎನ್ನುವಂತಾಗಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಜನರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆ ಶಾಕ್ ತಟ್ಟುತ್ತಲೇ ಇದೆ. ಬಸ್, ಮೆಟ್ರೋ ಹಾಲಿನ ದರ ಏರಿಕೆ ಬಳಿಕ ಇದೀಗ ಮತ್ತೊಂದು ಬಿಸಿ ತಟ್ಟಲಿದೆ. ಸಿಟಿ ಜನರಿಗೆ ಮತ್ತೊಂದು ದರ ಏರಿಕೆ ಬರೆ. ಹಾಲಿನ ಬಳಿಕ ಇಡ್ಲಿ, ದೋಸೆ ಬೆಲೆ ಹೆಚ್ಚಳ. ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿದೆ. ಈಗಾಗಲೇ ಹಾಲಿನ ದರವು ಹೆಚ್ಚಳವಾಗಿದೆ. 1 ಲೀಟರ್ ಹಾಲಿನ ದರ 4 ರೂಪಾಯಿ ಹೆಚ್ಚಿಸಿ ಸಿದ್ದರಾಮಯ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಇದರ ಪರಿಣಾಮ ಇದೀಗ ಟೀ, ಕಾಫಿ ನಂತರ ಇಡ್ಲಿ, ದೋಸೆ ಹಾಗೂ ಸಿಹಿ ತಿಂಡಿಗಳ ದರವು ಏರಿಕೆಯಾಗಲಿದೆಯಂತೆ. ಹಾಲಿನ ದರ ಏರಿಕೆ ಆಗಕ್ಕೆ ನಮ್ಮ ಸರ್ಕಾರ ಅನುಮತಿ ನೀಡಿದೆ. ಇದರ ಬೆನ್ನ ಹಿನ್ನೆಲೆಯಲ್ಲಿ ನಮ್ಮ ಕಾಫಿ ಟೀ ದರ ಏರಿಕೆ ಆಗುತ್ತೆ. ನಮಗೆ ಈ ಏರಿಕೆ ಮಾಡೋಕ್ಕೆ ಹೋಟ್ಲವರಿಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕಂದರೆ ನಮ್ಮ ಗ್ರಾಹಕರಿಗೆ ಹೊರೆ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಆದರೆ ನಮಗೆ ಆ ಬೆಲೆ ಏರಿಕೆ ಆದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಬೆಲೆ ಏರಿಕೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇನ್ನು ಮುಂದಿನ ವಾರದಿಂದಲೇ ಇಡ್ಲಿ, ದೋಸೆ ಸೇರಿದಂತೆ ಸಿಹಿ ತಿಂಡಿಗಳನ್ನ ತಿನ್ನಬೇಕಂದ್ರೆ ಸ್ವಲ್ಪ ಹಣ ಜಾಸ್ತಿ ಇಟ್ಕೊಂಡು ಹೋಗಿ. ಯಾಕಂದ್ರೆ ಬೆಂಗಳೂರಿನ ಹೋಟೆಲ್ ಸಂಘ 1 ರಿಂದ 2 ರೂಪಾಯಿ ಹೆಚ್ಚಳ ಮಾಡಲು ಮುಂದಾಗಿದೆ. ಈಗಾಗಲೇ ಹಾಲಿನ ದರ ವಿಚಾರವಾಗಿ ಒಂದು ಸುತ್ತಿನ ಸಭೆ ಮಾಡಿದ್ದು, ತುಪ್ಪವೂ ಕೂಡ ದುಬಾರಿಯಾಗಲಿದೆ. ಹೀಗಾಗಿ ಇಡ್ಲಿ, ದೋಸೆ ಸೇರಿದಂತೆ ಹಲವಾರು ಪದಾರ್ಥಗಳಿಗೆ ತುಪ್ಪ ಬಳಸಲಾಗ್ತಿತ್ತು. ದರ ಏರಿಕೆ ಅನಿವಾರ್ಯ ಅಂತ ಬೆಂಗಳೂರು ಹೋಟೆಲ್ ಸಂಘ ತಿಳಿಸಿದೆ. ಇದರಿಂದ 1-2 ರೂಪಾಯಿ ಎಲ್ಲ ಪದಾರ್ಥಗಳು ಬೆಲೆ ಏರಿಕೆ ಆಗೋ ಸಂಭಾವನೆ ಇದೆ. ಅಲ್ಲ, ಇಡ್ಲಿ, ದೋಸೆ ಇಮಿಡಿಯೇಟ್ ಮಾಡಕ್ ಹೋಗಲ್ಲ ಯಾರು. ಆದ್ರೆ ಸ್ವೀಟಿನ ದರ ಸ್ವಲ್ಪ ಏರಿಕೆ ಆಗ್ಬೋದು. ಯಾಕಂದ್ರೆ ಕೋವಾ ಮತ್ತೆ ತುಪ್ಪ ಎರಡೂ ಬೆಲೆ ಏರಿಕೆ ಆಗೋದ್ರಿಂದ ಸ್ವೀಟು ಮತ್ತೆ ಸ್ವೀಟಿಗೆ ಬೆಲೆ ಏರಿಕೆ ಆಗತ್ತೆ. ಸದ್ಯ ದಿನಕ್ಕೊಂದು ದರ ಹೆಚ್ಚಳದಿಂದ ಜನರ ಜೇಬಿಗೆ ಕತ್ತರಿ ಬೀಳ್ತಿದೆ. ಹೀಗಾದ್ರೆ ಜನ ಜೀವನ ನಡೆಸೋದು ಹೇಗಪ್ಪ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜನಸಾಮಾನ್ಯರು ಜೀವನ ಸಾಗಿಸೋದೇ ಕಷ್ಟವಾಗ್ತಾ ಇದೆ. ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಹಾಲಿನ ದರ ಏರಿಕೆ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಸಿಟಿ ಮಂದಿಗೆ ಇದೀಗ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ಏನದು? ಬನ್ನಿ ನೋಡೋಣ. ದುಬಾರಿ ಏನ್ ಕೇಳಿದರೂ ದುಬಾರಿ ಎನ್ನುವಂತಾಗಿದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಜನರಿಗೆ ಮೇಲಿಂದ ಮೇಲೆ ಬೆಲೆ ಏರಿಕೆ ಶಾಕ್ ತಟ್ಟುತ್ತಲೇ ಇದೆ. ಬಸ್, ಮೆಟ್ರೋ ಹಾಲಿನ ದರ ಏರಿಕೆ